ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಬಿಟ್ಟಿಲ್ಲ. ಈ ಅವಧಿಗೆ ಮುಖ್ಯಮಂತ್ರಿ ಆಗಲೇಬೇಕು, ಇಲ್ಲ ಅಂದರೆ ಇನ್ನು ಮುಂದೆ ಕಷ್ಟ ಆಗತ್ತೆ. ಹೈಕಮಾಂಡ್ ಭೇಟಿಗೋಸ್ಕರ ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ಭೇಟಿ ಸಾಧ್ಯ ಆಗಲಿಲ್ಲ. ಆದರೆ ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಇದೇ ಸಂದರ್ಭ ಚರ್ಚೆ ಆಗಿರುವಂತಹ ಬಹುಮುಖ್ಯ 5 ವಿಚಾರ. ಈಗ ಯಾರಿಗೆ ಹುದ್ದೆ ಉಳಿಯುತ್ತೆ, ಯಾರು ಸಿಎಂ ಕುರ್ಚಿಯಲ್ಲಿ ಬಂದು ಕೂರಬಹುದು? ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ 24ನೇ ಮುಖ್ಯಮಂತ್ರಿಯಾಗಿ ಮತ್ತೊಬ್ಬರಿಗೆ ಅವಕಾಶ ಸಿಗುತ್ತಾ? ನೋಡಿ, ಬಿಹಾರಕ್ಕೂ ಸಿದ್ದರಾಮಯ್ಯ ಅವರ ಕುರ್ಚಿಗೂ ಒಂದು ತುಂಬ ಸ್ಪಷ್ಟವಾದ ಲಿಂಕ್ ಇದೆ. 3 ವಿಚಾರ. 1, ಅಲ್ಲಿನ ಸೀಮಾಂಚಲ್ ಪ್ರಾಂತ್ಯ, ಅಲ್ಲಿ 24 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಆ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವೇಳೆ ಮಹಾಗಠಬಂಧನ್ ಅಥವಾ RJD ಕ್ಲೀನ್ ಸ್ವೀಪ್ ಮಾಡಿದ್ರೆ ನೋ ಡೌಟ್ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ನಾ ಹೇಳ್ತೀನಿ. 2ನೇದ್ದು, ಬಿಹಾರದಲ್ಲಿ ಬೀಡು ಬಿಟ್ಟಿರುವಂತಹ ಉತ್ತರ ಕರ್ನಾಟಕ ಮೂಲದ ಒಬ್ಬ ಹುಡುಗ, ಆ ಹುಡುಗ ಯಾರು ಏನು ಆ ಸ್ಪೆಷಲ್ ಸ್ಟೋರಿಯನ್ನು ಮಾಡ್ತೀನಿ. ಅದಕ್ಕೂ ಮುಂಚೆ ಆ ಹುಡುಗ ಕೊಟ್ಟಿರುವಂತಹ ಲೆಕ್ಕ ಪಕ್ಕ ಆದರೆ ಕಾಂಗ್ರೆಸ್ 30 ಸ್ಥಾನಗಳನ್ನು ಗೆದ್ದರೆ ಬಿಹಾರದಲ್ಲಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರನ್ನು ಬದಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು 3ನೇದು, ಕರ್ನಾಟಕದಲ್ಲಿ ರಿಸಲ್ಟ್ ಬರೋಕ್ಕೆ ಮುಂಚೆನೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ನಾವು 136 ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ಭವಿಷ್ಯವಾಣಿ ನುಡಿದಿದ್ರು. ಅಷ್ಟೇ ನಂಬರ್ ಬಂತು, 135, 136. ಅದೇ ರೀತಿ 153ರ ಲೆಕ್ಕ ಕೂಡ ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು ಮಹಾಗಠಬಂಧನ್ದು. ಆ ನಂಬರ್ ಪಕ್ಕ ಆದರೆ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಇದಲ್ಲದೆ 2, ಕಾಂಗ್ರೆಸ್ ಪಕ್ಷದ ಏಕೈಕ OBC ಸಿಎಂ ಸಿದ್ದರಾಮಯ್ಯ ಅವರು, ಅವರನ್ನು ಬಿಹಾರದ ರಿಸಲ್ಟ್ನ ಬಳಿಕ ಇಳಿಸೋದು ಕಷ್ಟ ಆಗಬಹುದು. ಈಗಿನ ನಿರೀಕ್ಷೆಗಳೇ, ಈಗಿನ ವಾತಾವರಣವೇ ನಿಜವಾದರೆ. ಕೊನೆಯದ್ದು, ತೆಲಂಗಾಣದಲ್ಲಿ ಈಗಾಗಲೇ ಒಂದು ಚರ್ಚೆ ಆಗ್ತಿದೆ. ಅಲ್ಲಿನ ಬಿಜೆಪಿ ನಾಯಕರೊಬ್ಬರು ಸ್ಫೋಟಕ ಹೇಳಿಕೆ ಕೊಟ್ಟಿರುವಂಥದ್ದು. ಇಲ್ಲಿನ ಮುಖ್ಯಮಂತ್ರಿ ಮತ್ತು ಪಕ್ಕದ ಉಪಮುಖ್ಯಮಂತ್ರಿ ಬಿಜೆಪಿಗೆ ಬರ್ತಾರೆ, ನೋಡಿ ಎರಡೂ ಕಡೆ ಕೇಸರಿಮಯ ಆಗತ್ತೆ ಅನ್ನೋ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂಥದ್ದು ತೆಲಂಗಾಣದಲ್ಲಿ. ಈಗ ಒಂದೊಂದೇ ಲೆಕ್ಕ ಬರೋಣ. ಸೀಮಾಂಚಲ ಹೇಳಿ ಕೇಳಿ ಮುಸಲ್ಮಾನ ಸಮುದಾಯದ ಪ್ರಾಬಲ್ಯ ಇರುವಂತಹ ಒಂದು ಪ್ರಾಂತ್ಯ ಬಿಹಾರದ್ದು. ಅಲ್ಲಿ 2ನೇ ಫೇಸ್ಗೆ 11ನೇ ತಾರೀಕು, ಇನ್ನೇನು ಗಂಟೆಗಳ ಲೆಕ್ಕ ಇದೆ ಮತದಾನಕ್ಕೆ. 24ಕ್ಕೆ 24 ಒಂದು ವೇಳೆ ಮಹಾಗಠಬಂಧನ್ ಏನಾದರೂ ಗೆದ್ದು ಬೇಗದ್ರೆ ನೋ ಡೌಟ್ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2020ರಲ್ಲಿ 24ರಲ್ಲಿ 12 ಕಡೆ ಮಹಾಗಠಬಂಧನ್, 12 ಕಡೆ NDA ಗೆದ್ದು ಬೀಗಿತ್ತು. ಆದರೆ ಈ ಸಲ ಅದು ಸಾಧ್ಯವೇ ಇಲ್ಲ. ಸಾಕ್ಷಾತ್ MIM ನಾಯಕ್ ಅಸಾದುದ್ದೀನ್ ಓವೈಸಿ ಅವರೇ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು. ಈ ಸಲ ಬಿಹಾರ ಕಬ್ಬಿಣದ ಕಡಲೆ. ಅದು ಹೈದರಾಬಾದ್ನಲ್ಲಿ ಜೂಬ್ಲಿ ಹಿಲ್ಸ್ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಿದೆ. ಆ ಚುನಾವಣೆಯಲ್ಲಿ ಕೊಟ್ಟಂತಹ ಹೇಳಿಕೆ ಈಗ ಚರ್ಚೆ ಆಗ್ತಿರುವಂಥದ್ದು ಬಿಹಾರದ ಸೀಮಾಂಚಲ್ ಯಾಕೆ ಕಷ್ಟ ಆಗಬಹುದು ಈ ಸಲ NDAಗೆ ಅನ್ನೋದಕ್ಕೆ. 2ನೇದು, ಕರ್ನಾಟಕ ಮೂಲದ, ಉತ್ತರ ಕರ್ನಾಟಕ ಮೂಲದ, ಬಳ್ಳಾರಿ ಮೂಲದ ಒಬ್ಬ ಸ್ಟ್ರಾಟಜಿಸ್ಟ್ ಬಿಹಾರದಲ್ಲಿ ಕೂತಿರುವಂಥದ್ದು. ಅವರೇ ಈ ಸಲ ಲೆಕ್ಕ ಕೊಟ್ಟಿದ್ದಾರೆ. ಕಾಂಗ್ರೆಸ್ 25ಕ್ಕಿಂತ ಹೆಚ್ಚು ಸ್ಥಾನ 30ರ ಒಳಗೆ ಗೆಲ್ಲುತ್ತೆ. ಒಂದು ವೇಳೆ 30 ಗೆದ್ದರೆ ನೀವು ಇನ್ನುಳಿದ ಕಡೆ ಯಾರು ಆ ಸ್ಥಾನಗಳಲ್ಲಿ ಕೂತಿದ್ದಾರೆ ಅವರನ್ನು ಬದಲಾಯಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿರುವಂಥದ್ದು. ಅದರರ್ಥ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿ ಉಳಿದ್ರೆ 28ಕ್ಕೆ ಲಾಭ ಆಗುತ್ತೆ ಅನ್ನೋದು ಅವರ ಲೆಕ್ಕ. ರಾಹುಲ್ ಗಾಂಧಿ ಅವರು ಅವರ ಮಾತನ್ನು ತೆಗೆದು ಹಾಕೋದಿಲ್ಲ. 3ನೇದು, ಒಂದು ಕುಶ್ವಾ ಕುರ್ಮಿ ಅನ್ನುವಂತಹ ಅಣ್ಣ ತಮ್ಮಂದಿರ ಮತಗಳು, ಅವರಿಬ್ಬರಿಗಿಂತ ದೊಡ್ಡಣ್ಣ ಯಾದವ ಮತ, ಮತ್ತೆ ಇನ್ನೊಬ್ಬ ಸೋದರ ಮಲಾಹ್ ಸಮಾಜದ ಒಂದು 3% ಮತ.
ಇದರ ಜೊತೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಮತ್ತು ಮಹಾದಲಿತ್ ಮತಗಳು ಇಷ್ಟೂ ಒಗ್ಗೂಡುವ ಮೂಲಕ 153ಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಮಹಾಗಠಬಂಧನ್ ಬಿಹಾರದಲ್ಲಿ ಗೆದ್ದು ಬಿಟ್ರೆ ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಅಹಿಂದ ಮಾಡೆಲ್ ವರ್ಕೌಟ್ ಆಗಿದೆ. ತೇಜಸ್ವಿ ಯಾದವ್ ಅನ್ನುವಂತಹ ಅದೇ ಪಶುಪಾಲಕ ಸಮಾಜದ ನಾಯಕ ಮುಖ್ಯಮಂತ್ರಿ ಆಗ್ತಾರೆ. ಎರಡನೇ ಕಾಂಗ್ರೆಸ್ ಬೆಂಬಲಿತ ಸರ್ಕಾರದಲ್ಲಿ ಎರಡನೇ OBC ನಾಯಕ ಮುಖ್ಯಮಂತ್ರಿ ಆಗೋದು ಅದು ತೇಜಸ್ವಿ ಯಾದವ್. ಆಗಲೂ ಕೂಡ ಅಹಿಂದ ನಾಯಕರನ್ನು ಕಡೆಗಣಿಸುವಂಥದ್ದು ತಪ್ಪು ಅನ್ನೋ ಮೆಸೇಜ್ ಹೋಗುತ್ತೆ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಇದರ ಜೊತೆಯಲ್ಲಿ OBC ಮುಖ್ಯಮಂತ್ರಿ ಅಂತ ಇರುವಂಥದ್ದು ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ, ಅದು ಸಿದ್ದರಾಮಯ್ಯ ಅವರು ಅವರನ್ನು ಇಳಿಸುವಂತಹ ಸಾಧ್ಯತೆ ತುಂಬ ವಿರಳ. ಇನ್ನು BJPಯ ತೆಲಂಗಾಣದ ನಾಯಕರೊಬ್ಬರ ಸ್ಫೋಟಕ ಹೇಳಿಕೆ, ನೆರೆಯ DCM ಮತ್ತು ನಮ್ಮ CM BJPಗೆ ಬರ್ತಾರೆ, ಎರಡೂ ರಾಜ್ಯಗಳು ಕೇಸರಿಮಯ ಆಗತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನೋ ಡೌಟ್ DK ಶಿವಕುಮಾರ್ ಅವರ ವಿಚಾರ ಮತ್ತು ಅಲ್ಲಿನ ರೇವಂತ್ ರೆಡ್ಡಿ ಅವರ ವಿಚಾರ. ಇಬ್ಬರೂ ಕೂಡ ಸಾಫ್ಟ್ ಕಾರ್ನರ್, BJPಯ ಪರವಾಗಿ ಹಿಂದುತ್ವದ ಪರವಾಗಿ ಇರುವಂಥದ್ದು. ಇದೆಲ್ಲದರ ಮಧ್ಯೆ ಕೂಡ ದೊಡ್ಡ ವಿವಾದಾತ್ಮಕ ಹೇಳಿಕೆಯನ್ನು, ಒಂದು ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬೆಂಕಿ ಕಾಯಿಸುವಂತಹ ಹೇಳಿಕೆಯನ್ನು ಜುಬ್ಲಿ ಹಿಲ್ಸ್ ವಿಧಾನಸಭೆಗೆ ಕ್ಷೇತ್ರಕ್ಕೆ ನಡೀತಿರುವಂತಹ ಉಪಚುನಾವಣೆಯಲ್ಲಿ ಇದೇ ತೆಲಂಗಾಣದ CM ರೇವಂತ್ ರೆಡ್ಡಿ ಅವರು ಕೊಟ್ಟಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆದರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಯಾಕೆ ಈ ಹೇಳಿಕೆ ಕೊಡ್ತಿದ್ದಾರೆ, ಅವರು ಬಿಟ್ಟು ಹೋಗುವ ಸಾಧ್ಯತೆ ಇದೆಯಾ, ಆಪರೇಷನ್ಗಳಾಗೋದಿದೆಯಾ ಅನ್ನೋ ಲೆಕ್ಕ ನಡೀತಿದೆ. ಒಂದು ವೇಳೆ ಬಿಹಾರದಲ್ಲಿ ಬಹುದೊಡ್ಡ ಮುಖಭಂಗ ಆದರೆ, ಅಮಿತ್ ಶಾ ಅವರ ಮತಗಣಿತ ವರ್ಕೌಟ್ ಆಗಲಿಲ್ಲ ಅಂದರೆ ಒಂದು ದೊಡ್ಡ ಗೇಮ್ ಮಾಡೋ ಮೂಲಕ ಆ ಅಸಮಾಧಾನವನ್ನು, ಆ ಅಪಮಾನವನ್ನು ತೊಳೆದುಕೊಳ್ಳುವಂತಹ ಮಾಸ್ಟರ್ ಸ್ಟ್ರೋಕ್ ಒಂದು ತೋರಿಸಲಿಕ್ಕೆ ಅಮಿತ್ ಶಾ ಮತ್ತು ಮೋದಿ ಕೂಡ ಸಜ್ಜಾಗಿರುವಂತಹ ಸಂದರ್ಭದಲ್ಲಿ ದಕ್ಷಿಣದ ಈ ಎರಡು ರಾಜ್ಯಗಳಲ್ಲಿ ಏನು ಬೇಕಾದರೂ ಗೇಮ್ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉಳಿಯುವ ಸಾಧ್ಯತೆ ಎಷ್ಟು, ಉಳಿಯುವ ಸಾಧ್ಯತೆ ಹೆಚ್ಚು ಮತ್ತು ಎಷ್ಟು ಅನ್ನೋ ಚರ್ಚೆ ನಡೀತಿರುವಂಥದ್ದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಂದೇನೂ ಇಲ್ಲ, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇನು ಹೇಳ್ತಾರೋ ನೋಡೋಣ, ಇಷ್ಟೇ ಆಗಿರುವಂಥದ್ದು. ಅಲ್ಲಿಗೆ ಬೇರೆ ಬೇರೆ ವಿಪಕ್ಷಗಳಲ್ಲಿನ ನಾಯಕರೇ ಹೇಳ್ತಿರುವಂಥದ್ದು, ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಸರ್ಕಾರ ಇರೋದಿಲ್ಲ, ಸಿದ್ದರಾಮಯ್ಯ ಅವರನ್ನು ಇಳಿಸೋಕೆ ಸಾಧ್ಯವೇ ಇಲ್ಲ, ಆ ಹೈಕಮಾಂಡ್ ಇವತ್ತು ಇಲ್ಲ ಅನ್ನೋ ಮಾತನ್ನು ಹೇಳ್ತಿರೋ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ CM ಆಗಲೇಬೇಕು ಅನ್ನೋ ಬಹುದೊಡ್ಡ ಮಹತ್ವಾಕಾಂಕ್ಷೆಯಲ್ಲಿ ಅವರು ಹೋರಾಟ ಮಾಡ್ತಿದ್ದಾರೆ. ಅದು ಕಷ್ಟ ಸಾಧ್ಯ. ನೀವೇನಂತೀರಾ? ಕಮೆಂಟ್ ಮಾಡಿ.